ಹಾಗಿದ್ರೆ ರಾಜಕಾರಣದಲ್ಲಿ ಯಾವಾಗ ಏನು ನಡೆಯುತ್ತೆ, ಹಂತ ಹಂತದಲ್ಲೂ ಬದಲಾವಣೆ ಬೆಳವಣಿಗೆಗಳಿಗೆ ರಾಜಕಾರಣ ಕಾರಣ ಆಗ್ತಾನೆ ಇರುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಘೋಷಣೆ ಆಗಿದೆ. ಪ್ರವರ್ಗ ಎ ಸಮುದಾಯಗಳಿಗೆ 5.25% ಮೀಸಲಾತಿ. ಈ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಪ್ರವರ್ಗ ಬಿ ಸಮುದಾಯಗಳಿಗೆ 5.25% ಮೀಸಲಾತಿ. ಪ್ರವರ್ಗ ಸಿ ಸಮುದಾಯಗಳಿಗೆ 4.50 ಮೀಸಲಾತಿ. ಹೀಗೆ ಒಟ್ಟು ಎಸ್ಸಿಗೆ ಮೀಸಲಾತಿ ಪ್ರಮಾಣವನ್ನು 15% ನಿಗದಿ ಮಾಡಲಾಯಿತು. ನೇಮಕಾತಿ ವೇಳೆ ಜಾರಿ ಆಗುತ್ತಂತೆ ಒಳ ಮೀಸಲಾತಿ. ಇಷ್ಟಾದರೂ ಮತ್ತೆ ಏನು ಸಮಸ್ಯೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಹಾಗಿದ್ರೆ ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಈ ರೀತಿಯ ಬೆಳವಣಿಗೆ ಏನೆಲ್ಲ ಆಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಗೋವಿಂದಣ್ಣ ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ, ನಮ್ಮ ವೀರೇಂದ್ರ ಅವ್ರಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ವೀರೇಂದ್ರ ಅವ್ರನ್ನೇ ನೇರವಾಗಿ ನಾನೀಗ ಮಾತಾಡಿಸ್ತೀನಿ. ವೀಕ್ಷಕರೇ, ಇವತ್ತು ಏನಾಯಿತು ಅಂತಂದರೆ ವೀರೇಂದ್ರ ಅವ್ರನ್ನ ಸ್ಟುಡಿಯೋ ಕರ್ಕೊಂಬಂದು ಕೂರಿಸೋದ್ರಲ್ಲಿ ನಮಗೆ ಸಾಕಾಗಿ ಹೋಯಿತು. ಅದಕ್ಕೆ ರೀಸನ್ ಏನು ಅಂತಂದರೆ ಓಣಂ ಬಹಳ ಬ್ಯುಸಿ ಇದ್ರು. ಓಣಂ ಸೆಲೆಬ್ರೇಷನಲ್ಲಿ ವೀರೇಂದ್ರ ಅವರು ಗೋವಿಂದಣ್ಣವ್ರ ಜೊತೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು. ಆಯಿತು ಬನ್ನಿ, ಒಳನೋಟ ಕಾರ್ಯಕ್ರಮ ಆರಂಭ ಆಗುತ್ತೆ, ನಿಮಗೆ ಎಲ್ಲ ವಿಚಾರಗಳನ್ನು ಹೇಳಬೇಕಲ್ಲ, ಗೋವಿಂದಣ್ಣ ನಿಮಗೇನು ಹೇಳಿದ್ದಾರೆ ಕೇಳಬೇಕಲ್ಲ ಅಂತ ಹೇಳಿ ಕರ್ಕೊಂಬರೋದ್ರೊಳಗೆ ನಮಗೆ ಸಾಕಾಗೋಯ್ತು. ಫೈನಲಿ ಕರ್ಕೊಂಡು ಬಂದ್ವಿ. ನಾವು ಬಂದು ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದ್ದಂತೆ ಗೋವಿಂದಣ್ಣ ಆ ಕಡೆ ಜೂಟಾದರು, ವೀರೇಂದ್ರ ಅವರು ತಗಲಾಕೊಂಡ್ರು. ಅದಕ್ಕಾಗಿ ವೀರೇಂದ್ರ ಅವ್ರು ನೋಡಿ ಓಣಂ ಮಠೈರಲ್ಲೇ ಬಂದು ಕೂತಿದ್ದಾರೆ. ಹೌದು ಪಾಟೀಲ್ರೆ, ಓಣಂ ಸಾಧ್ಯ ಯಾವಾಗ? ಅದು ಈಗ ಸದ್ಯಕ್ಕೆ ಅಸಾಧ್ಯ ಪಾಟೀಲ್ರೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ ಗೋವಿಂದಣ್ಣರು ಹೆಂಗೋ ಜೂಟ್ ಆದ್ರಲ್ಲ, ಅದಕ್ಕೆ ನಮ್ಮಿಂದ ಸಾಧ್ಯ ಆಗಿದ್ದೀಗ ಅಷ್ಟೇ ಅವ್ರನ್ನ ಜೂಟ್ ಮಾಡಿಸೋದು. ಈಗ ಓಣಂ ಸಾಧ್ಯ ಊಟ ಅಂದರೆ ಅದು ಭಾಳ ವಿಶೇಷ, ಏನೋ ಸಂಭ್ರಮದ ಭೋಜನ ಅಂತೇಳಿ. ಈ ವಿಷು ಹಬ್ಬ, ಈ ಓಣಂ ಹಬ್ಬಕ್ಕೆಲ್ಲ ಭಾಳ ವಿಶೇಷ. ನಮ್ಮ ಗೋವಿಂದಣ್ಣರಿಗೆ ಈ ಹಬ್ಬ ಹರಿದಿನ ಅಂದರೆ ಭಾಳ ಖುಷಿ ಪಾಟೀಲ್ರೆ. ನಮಗೆ ಗೊತ್ತು ವೀರೇಂದ್ರ ಅವರೇ, ನಿಮ್ಮ ಕಡೆಯಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಒಂದು ಈ ಓಣಂನ ಸಾಧ್ಯ ಮತ್ತು ಗೋವಿಂದಣ್ಣವರ ನಂಬರು ಎರಡು ಅಸಾಧ್ಯ ಅಂತ ಹೇಳಿ. ಕರೆಕ್ಟ್. ನಿಮಗೆ ಎಲ್ಲ ಸಾಧ್ಯ ಅಸಾಧ್ಯಗಳು ಭಾಳ ಚೆನ್ನಾಗಿ ಗೊತ್ತು ನೋಡಿ. ಅದ್ರ ಜೊತೆಗೆ ನೀವು ಕೇಳಿದ್ರಲ್ಲ ಸಾಧ್ಯ ಊಟ, ಅದು ಅಸಾಧ್ಯ ಪಾಟೀಲ್ರೆ ಈಗ ಸದ್ಯಕ್ಕೆ. ನೋಡೋಣ, ನಾವು ನಿರೀಕ್ಷೆ ಮಾಡ್ತೀವಿ. ನಾವು ಬಹಳ ಆಶಾಭಾವಗಳು, ಆಶಾಭಾವ ಮತ್ತೆ ಆಶಾದಾಯಕ ಒಂದು ವಿಚಾರಗಳನ್ನ ಇಟ್ಕೊಂಡು ಮುನ್ನುಗ್ತೀವಿ. ಈಗ ನಿಮ್ಮಿಂದ ಅದರ ನಿರೀಕ್ಷೆಯನ್ನ ಮಾಡ್ತೀವಿ. ಈಗ ನಮಗೆ ಸಾಧ್ಯ ಊಟ ಮಾಡ್ತಿದ್ದು ಗೋವಿಂದಣ್ಣರು, ಅವರಿಗೆ ಹೇಳ್ತೀನಿ ನಿಮ್ಗೊಂದು ಸಾಧ್ಯದ ವ್ಯವಸ್ಥೆ ಮಾಡಿ ಸಾಧ್ಯ ಆದ್ರೆ ಅಂತ. ನಾವೀಗ ವಿಷಯಕ್ಕೆ ಬಂದ್ಬಿಡೋಣ. ಆಗ್ಲಿ ಪಾಟೀಲ್ರೆ. ನೋಡಿ, ಒಂದು ವಿಚಾರ ಏನಂತಂದ್ರೆ, ನಾವು ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಈ DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಸಭೆಯಲ್ಲಿ ಕ್ರೆಡಿಟ್ ತಗೊಳ್ಳೋದು ಯಾರಿಂದ ಆಯಿತು? ಪರಮೇಶ್ವರನ DCM ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಅದಕ್ಕೆ ಪರಮೇಶ್ವರರು ಒಪ್ಕೊಂಡ್ರು. ಎಸ್, ಅವ್ರು ಹೇಳಿದ ಸತ್ಯ ಇದೆ, ನನ್ನನ್ನು DCM ಮಾಡಿದ್ದು ಸಿದ್ದರಾಮಯ್ಯ ಅವರೇ. ಇವನ್ ಸಿದ್ದರಾಮಯ್ಯ ಅವರು ನನ್ನ ಮುಂದೆ ಈ ವಿಚಾರವನ್ನು ಹೇಳಿದ್ರು ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಅದಕ್ಕೆ ಇವಾಗ ಒಂದು ಅಧಿಕೃತವಾದ ಮುದ್ರೆಯನ್ನು ಒತ್ತಿದ್ರು. ಇಲ್ಲಿ ಪ್ರಶ್ನೆ ಏನಂತಂದ್ರೆ ವೀರೇಂದ್ರ, DCM ಯಾರಾಗ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇರುವಾಗ ಒಂದು 4-5 ಜನ DCM ಆಗ್ತಾರೆ, ಹೈಕಮಾಂಡ್ ಈ ರೀತಿಯ ಒಂದು ಲೆಕ್ಕಾಚಾರ ಇಟ್ಕೊಂಡಿದೆ ಅನ್ನುವಂಥ ಚರ್ಚೆಗಳು ಬಹಳ ಜೋರಾಗಿ ಕೇಳಿಬಂತು. ಈಗ ಸಿದ್ದರಾಮಯ್ಯ ಅವರು ಇನ್ನೊಂದು ವಿಚಾರವನ್ನು ಅದೇ ವೇದಿಕೆಯಲ್ಲಿ ಹೇಳಿದ್ದೇನು ಅಂತಂದ್ರೆ, 4-5 ಜನ ಉಪಮುಖ್ಯಮಂತ್ರಿಗಳಾಗುವಂತಹ ಸಾಧ್ಯತೆಗಳಿತ್ತು, ಅದಕ್ಕೆಲ್ಲ ಬ್ರೇಕ್ ಹಾಕಿದವನು ನಾನೇ, ಒಬ್ಬರನ್ನ DCM ಮಾಡಿದೆ, ಅದು ಪರಮೇಶ್ವರ್ ಅಂತ ಹೇಳಿದರು. ಅಲ್ಲಿಗೆ ಯಾರ್ಯಾರಿಗೆ ಅವಕಾಶವನ್ನ ತಪ್ಪುವ ಹಾಗೆ ನೋಡಿಕೊಂಡ್ರು ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಮತ್ತು ಯಾವ ಕಾರಣದಿಂದ ಅವರು 4-5 ಉಪಮುಖ್ಯಮಂತ್ರಿಗಳನ್ನಾಗೋದಕ್ಕೆ ತಡೆದ್ರು, ಅಲ್ಲಿ ಯಾರ ಹೆಸರು ಇತ್ತು ಅವ್ರಿಗೆ ಆ ಹೆಸರುಗಳು ಇಷ್ಟ ಇರಲಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಪಾಟೀಲ್ರೆ, ನೀವೆಷ್ಟು ಅಸಾಧ್ಯ ಇದ್ದೀರಾ ನೋಡಿ. ಈಗ ಸಾಧ್ಯ ಊಟ ಕೇಳ್ಬಿಟ್ಟು ಅಸಾಧ್ಯದ ಪ್ರಶ್ನೆ, ಯಾವ ಸಿದ್ದರಾಮಯ್ಯವರು ಸ್ಟೇಜ್ ಮೇಲೆ ನಿಂತ್ಬಿಟ್ಟು 4-5 ಜನ ಅಂತ ಹೇಳಿದ್ರು, ಅವ್ರು ಹೇಳಿದ್ರೆ ಯಾರ್ಯಾರು ಅಂತ ಈಗ ನಮ್ಮ ಹತ್ರ ನಾವು ಹೇಳ್ಬೇಕೀಗ. ಆದರೆ ನಮಗೆ ಗೋವಿಂದಣ್ಣವರು ಬರೀ ಸಾಧ್ಯ ಊಟ ಹಾಕ್ಸಿಲ್ಲ, ಇಂಥ ಅಸಾಧ್ಯದ ಉತ್ತರವನ್ನು ಕೊಟ್ಟು ಕಳಿಸಿದ್ದಾರೆ ಪಾಟೀಲ್ರೆ. ಅದಕ್ಕೆ ಅಲ್ವಾ ನಿಮ್ಮನ್ನ ಕರ್ಕೊಂಡ್ಬಂದಿದ್ದ ನೀವು, ಅದಕ್ಕೆ ಈಗ ನಮ್ಮನ್ನು ಕ್ಯಾಚ್ ಹಾಕೊಂಬಂದು ಕೂರ್ತಿದ್ದೀರಿ. ಈಗ ಯಾರ್ಯಾರು 4-5 ಜನ ಅಂತ ಕೇಳಿದ್ರಲ್ಲ ಪಾಟೀಲ್ರೆ, ಅದು ಯಾರ್ಯಾರು ಅಂತಲೂ ಹೇಳ್ತೀನಿ, ಮತ್ತು ಯಾಕೆ ಅದನ್ನು ತಪ್ಪಿಸಿದ್ರು ಅಂತ ಕೂಡ ಹೇಳ್ತೀನಿ ಪಾಟೀಲ್ರೆ. ಅದು ಕೂಡ ಯಾಕೆ ಅಂತ ಬೇಕಲ್ಲ ನಿಮಗೆ. ಯಾರ್ಯಾರು ಅನ್ನೋದಕ್ಕೆ ಈಗ ಚರ್ಚೆ ಆಗಿತ್ತಲ್ಲ ಪಾಟೀಲ್ರೆ, ನಿಮಗೆ ಗೊತ್ತೀಗ ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಆಗೋಗ್ಬಿಟ್ಟಿದೆ ಅಂತೇಳಿ ಇದೇ ಜಮೀರ್ ಅಹಮದ್ ಖಾನ್ ಅವರೇ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನಂತ ಗೊತ್ತಾ? ಅಡ್ವರ್ಟೈಸ್ಮೆಂಟು ಈಗ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಮಾಡುವಂಥ ಅಡ್ವರ್ಟೈಸ್ಮೆಂಟು. ಆದರೆ ಪಾಟೀಲ್ರೆ, ಅದರಲ್ಲಿ ಮೇಲ್ಗಡೆ 2 ಫೋಟೋ ಹಾಕಿದ್ರು, ಕರೆಕ್ಟಾಗಿ 2 ಕಡೆ. ಒಂದು ಕಡೆ MB ಪಾಟೀಲ್ರು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಅಂದರೆ ಅವ್ರ ಲೆಕ್ಕದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರದ್ದು ಯಾವ ರೀತಿ ಇತ್ತು ಅಂದರೆ, ಅವರಿಬ್ಬರು DCM ಆಗೋಗ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕನ್ವೆ ಆಗೋ ರೀತಿಯಲ್ಲಿ ಆ ಫೋಟೋಗಳು ಬಂದಿತ್ತು ಅಂತ. ಅದು ಯಾವಾಗ ಅಂದರೆ
ಪ್ರಮಾಣ ವಚನದ ಹಿಂದಿನ ದಿನ. ಎಲ್ರಿಗೂ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅಂದರೆ, ಓ ಇವ್ರದ್ದು ಆಗೋಗ್ಬಿಟ್ಟಿದೆ ಅಂತೇಳಿ. ನೀವು ಪೇಪರ್ ತೆಗೆದು ನೋಡಿದ್ರೆ ಈಗಲೂ ನಿಮಗೆ ಸಿಗುತ್ತೆ. ಕನ್ನಡದ ಎಲ್ಲ ಪತ್ರಿಕೆಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅದು ಜಮೀರ್ ಅಹಮದ್ ಖಾನ್ ಅವ್ರ ಬರ್ಡೇ ಕೂಡ ಇತ್ತು. ಅಂದರೆ ಆ ಬರ್ಡೇ ವಿಶಸ್ ಜೊತೆಗೆ ಈ 2 ಫೋಟೋಗಳು ಕೂಡ ಬಂದಿತ್ತು. ಇದ್ರ ಜೊತೆಗೆ ಇನ್ನೂ ಕೆಲವು ಹೆಸರುಗಳು ಚರ್ಚೆ ಆಗಿತ್ತು. ಈಗ ಯಾವ ಜಮೀರ್ ಅಹಮದ್ ಖಾನ್ ಅವ್ರ ಹುಟ್ಟಿ ಹಬ್ಬದ ದಿನ ಎಲ್ಲ ಬಂತು ಅಂತ ಹೇಳಿದ್ನಲ್ಲ, ಆ ಇಡೀ ಪುಟದ ತುಂಬ ಇದ್ದು ಜಮೀರ್ ಅಹಮದ್ ಖಾನ್ ಅವ್ರ ಫೋಟೋ ಇದ್ದ. ಚರ್ಚೆ ಏನು ಅಂದರೆ ಅವರೇ ಲಾಬಿ ಮಾಡ್ತಾ ಇದ್ರು ಬಿಡಿ. ಜಮೀರ್ ಅಹಮದ್ ಖಾನ್ ಅವರು ಒಂದು ಟೀಮ್ನೇ ಕಳಿಸ್ಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಮನೆ ಹತ್ರ. ಅವ್ರು ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಬಿಟ್ಟಿದ್ರು. ಏನು ಅವ್ರದ್ದು ಒಂದೇ ಬೇಡಿಕೆ ಏನಂತ, DCM ಮಾಡಬೇಕು. ಯಾರನ್ನ? ಜಮೀರ್ ಅಹಮದ್ ಖಾನ್ ಅವ್ರನ್ನ. ಇದೊಂದೇ ಬೇಡಿಕೆ ಇಟ್ಕೊಂಡು ಕೂತಿದ್ರು. ಹಿಂಗೆ 4-5 ಹೆಸರುಗಳು ಬಂದಲ್ಲಿ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅವ್ರಿಗೆ ಅಂತ ಕೂಗ್ತಾ ಇದ್ರು. ಹೌದೌದು, ಆ ಘೋಷಣೆಗಳು ಜಾರಕಿಹೊಳಿ ಅವ್ರಿಗೂ ಕೂಗ್ತಾ ಇದ್ರು, MB ಪಾಟೀಲ್ ಅವ್ರಿಗೂ ಕೂಗ್ತಾ ಇದ್ರು. ಎಸ್, ಆ ಘೋಷಣೆಗಳಷ್ಟೇ ಕೇಳಿಸ್ತು. ಕಡೆಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ಅಂತ ಹೇಳಿದ್ದು ಒಬ್ಬರೇ ಒಬ್ರು. ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದನ್ನೇ ಈಗ ಸಿದ್ದರಾಮಯ್ಯವ್ರು ಹೇಳಿದ್ರು. ಪರಮೇಶ್ವರ್ ಅವ್ರಿಗೂ ಅದು ಇಷ್ಟ ಇರಲಿಲ್ಲ, ಮುಖ್ಯಮಂತ್ರಿ ಆಗೋ ಲೆಕ್ಕಾಚಾರದಲ್ಲಿದ್ದವರು ಅವರು. ಎಸ್, ಇವತ್ತೇ ಈಗ ಇಲ್ಲಿ ಹೇಳಿದ್ರಲ್ಲ ಈ ಮಾತನ್ನ, ಇವತ್ತು ಕೂಡ ಮಾತಾಡಿದ್ದಾರೆ. ಇದೇ ಮಾತನ್ನ ಹೇಳಿದ್ದಾರೆ ಪಾಟೀಲ್ರೆ ಪರಮೇಶ್ವರ್ ಅವರಿಗೆ. ನಮ್ಮವರು ಕೇಳಿದ್ದಾರೆ, ನಮ್ಮ ರಿಪೋರ್ಟರ್ ಏನಂತ, ಸರ್ ಏನು ಸಿದ್ದರಾಮಯ್ಯವ್ರು ಹಿಂಗೆ ಹೇಳಿದಾರಲ್ಲ, ನಾನೇ ಪರಮೇಶ್ವರ್ ಅವ್ರನ್ನ DCM ಮಾಡಿದ್ದು ಅಂತ ಹೇಳಿದಾರಲ್ಲ ಅಂತೇಳಿ. ಇನ್ಫ್ಯಾಕ್ಟ್ ಆ ವಿಡಿಯೋ ನೋಡಿದ್ರೆ ಅದರಲ್ಲೂ ಸಿದ್ದರಾಮಯ್ಯವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಉಪಮುಖ್ಯಮಂತ್ರಿ ಮಾಡಿದ್ದು ಯಾರು? ಡಾಕ್ಟರ್ ಜಿ ಪರಮೇಶ್ವರ್ನ ಅಂತ ಕೇಳ್ತಾರೆ. ಅಲ್ಲಿ ಎದುರುಗಡೆ ಇದ್ದವ್ರಲ್ಲ ಹೇಳ್ತಾರೆ, ನೀವೇ ಅಂತಾರೆ. ಈಗ ಉಗೆ ಅಂತಲೆಲ್ಲ ನೋಡ್ತಿರಲ್ಲ, ಆ ರೀತಿ ಬರುತ್ತದು. ಇವತ್ತು ಹೋಗಿ ಕೇಳಿದ್ದಾರೆ ಪರಮೇಶ್ವರ್ ಅವ್ರಿಗೆ. ಅವ್ರೇನು ಹೇಳ್ತಾರೆ ಗೊತ್ತಾ, ಹೌದು ಸಿದ್ದರಾಮಯ್ಯವ್ರು ನನ್ನ CM ಮಾಡ್ತೀನಿ ಅಂತಲೇ ಹೇಳಿದರು, ಹೈಕಮಾಂಡ್ಗೂ ಪರಮೇಶ್ವರ್ ಅವ್ರನ್ನ CM ಮಾಡಿ ಅಂತ ಹೇಳಿದರು. ಕಡೆಗೆ ಅವರೇ DCM ಮಾಡಿದ್ದು, ನಿಜ, ಅದು ವಿಷಯ ಸತ್ಯ ಅಂತೇಳಿ ಪರಮೇಶ್ವರ್ ಅವರೇ ಇವತ್ತು ಕೊಟ್ಟಿರೋ ಬೈಟಿದ್ದು ಪಾಟೀಲ್ರೆ. ಹೀಗಿರುವಾಗ ಈಗ ಯಾಕೆ ಹಾಗಾದ್ರೆ ತಪ್ಪಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ಲ. ಈಗ ಉಳಿದವರಿಗೆಲ್ಲ ತಪ್ಪಿಸಿದ್ದು ಯಾಕೆ ಹಾಗಾದ್ರೆ ಪಾಟೀಲ್ರೆ? ರಾಜಕಾರಣದಲ್ಲಿ ಹೇಗೆ ಅಂದರೆ ನೋಡಿ, ಚುನಾವಣೆ ಗೆಲ್ಲದಷ್ಟೇ ಗೆಲುವಲ್ಲ, ಎದುರಾಳಿಯನ್ನು ಸೋಲಿಸೋದು ಗೆಲುವು ಅಂತ ತಗೋತಾರೆ. ಅಂದರೆ ಸ್ಥಾನಮಾನ ಕೊಡ್ಸೋದಷ್ಟೇ ಇವರ ಗೆಲುವಲ್ಲ, ಎದುರಾಳಿ ತನಗೆ ಬೇಡವಾದವನಿಗೆ ತಪ್ಪಿಸೋದಿದೆಯಲ್ಲ, ಅದೇ ರಾಜಕೀಯ ಪಾಟೀಲ್ರೆ. ಈ ಪಾಲಿಟಿಕ್ಸ್ ಯಾಕೆ ಇಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಅಂದರೆ, ನೋಡು ಅವ್ನು ಯಾರನ್ನು ತಪ್ಪಿಸ್ತಾನೆ, ಯಾರಿಗೆ ಸೋಲಿಸ್ತಾನೆ, ಅವ್ರದೇ ಪಕ್ಷದಲ್ಲಿದ್ದು ಆಂತರಿಕ ಯುದ್ಧ ಅಂತ ಒಂದಿರುತ್ತಲ್ಲ ಪಾಟೀಲ್ರೆ, ಆ ಆಂತರಿಕ ಯುದ್ಧದ ಗೆಲುವುಗಳು ಕೂಡ ಇರುತ್ತೆ. ಆ ಗೆಲುವನ್ನು ನಾನು ಗೆದ್ದಿದ್ದೇನೆ ಅಂತೇಳಿ ಆ ಸ್ಟೇಟ್ಮೆಂಟು ಸುಮ್ಮನೆ ಅಲ್ಲ. ಅದು 4-5 ಜನರ ಹೆಸರನ್ನಿತ್ತು, 4-5 ಜನರನ್ನು DCM ಮಾಡಬೇಕು ಅಂತ ಹೊರಟಿದ್ರು. ಆದರೆ ಪರಮೇಶ್ವರ್ ಒಬ್ಬರೇ ಆಗಬೇಕು ಅಂತ ಮಾಡಿದ್ದು ಯಾರು ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು. ಅಲ್ಲಿಗೆ ಅವರೇ ಅದನ್ನು ಕ್ಲೈಮ್ ಮಾಡ್ತಿದ್ದಾರೆ, 4-5 ಜನ ಆಗಬೇಕಿತ್ತು. ಅಂದರೆ ಅವರಿಗೆ ಅಂದರೆ ಯಾರ್ಯಾರು ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಲಿಕ್ಕೆ ಬಿಡಲಿಲ್ವೋ, ಯಾರ್ಯಾರು ಡಬಲ್ ಗೇಮ್ ಮಾಡಿದ್ರೋ ಅವ್ರನ್ನೆಲ್ಲ ತಪ್ಪಿಸಿದ್ದೇನೆ ಅನ್ನುವ ಸಂದೇಶವೂ ಇರಬಹುದು. ಅದ್ರ ಜೊತೆಗೆ ಒಬ್ಬ ದಲಿತ ನಾಯಕನನ್ನು ನಾನು ಉಪಮುಖ್ಯಮಂತ್ರಿ ಮಾಡಿದೆ ಅನ್ನೋ ಕ್ಲೈಮನ್ನು ಮಾಡ್ತಾ ಇರ್ಬೋದು. ಅಂದರೆ ಎರಡೂ ರೀತಿಯಲ್ಲೂ ಕೂಡ ಅಡ್ವಾಂಟೇಜ್ ತೆಗೆದುಕೊಳ್ಳುವಂತಹ ಸ್ಟೇಟ್ಮೆಂಟನ್ನೇ ಸಿದ್ದರಾಮಯ್ಯವ್ರು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಅಲ್ಲೂ ಅವರು ಲೀಡರ್ಶಿಪ್ ತೋರಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಿಜಕ್ಕೂ ಕೂಡ ಸಿದ್ದರಾಮಯ್ಯವ್ರ ಮಾತನ್ನೇ ಕೇಳಿ 5 ಜನ ಉಪಮುಖ್ಯಮಂತ್ರಿ ಮಾಡೋದನ್ನು ತಡೆದು ಬಿಡ್ತಾ. ಹಾಗಾದರೆ ಹೈಕಮಾಂಡು ಸಿದ್ದರಾಮಯ್ಯವ್ರ ಮಾತಿಗೆ ಅಷ್ಟರ ಮಟ್ಟಿಗೆ ಬಗ್ಬಿಡ್ತಾ? ಇದು ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಬಟ್ ಒಂದಂತೂ ಕ್ಲಿಯರ್ ಆಗಿ ಬಂದಿತ್ತು, ಲಾಸ್ಟ್ ಮೂಮೆಂಟಲ್ಲಿ MB ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರ ಹೆಸರು ಫೈನಲ್ ಆಗಿದ್ದು ನಿಜ. ಬಹುಶಃ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸಕ್ಸೀಡ್ ಆಗಿದ್ದಾರೆ, ಅದನ್ನೇ ಅವರಲ್ಲಿ ಕ್ಲೈಮ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥ ಒಳನೋಟ ಪಾಟೀಲ್. ಈಗ ಇದರ ಮಧ್ಯೆ ಇನ್ನೊಂದು ಒಳನೋಟವನ್ನು ನಾನು ನಿಮಗೆ ಹೇಳಕ್ ಬಯಸ್ತೀನಿ. ಆಯ್ತು, ಈಗ DCM ಅವರನ್ನ ಯಾರು ಮಾಡಿದ್ರು ಅನ್ನುವಂಥ ವಿಚಾರದ ಬಗ್ಗೆ ಅಧಿಕೃತವಾಗಿ ಅಫಿಷಿಯಲ್ ವಿಚಾರಗಳೆಲ್ಲ ಚರ್ಚೆ ಆಯಿತು. ಓಕೆ, ಇನ್ನೊಂದು ಮುಖ್ಯವಾದಂಥ ವಿಚಾರವನ್ನ ನಾವಿಲ್ಲಿ ಮಾತಾಡಬೇಕಾಗತ್ತೆ. ಅದೇನು ಅಂತಂದ್ರೆ ಒಳ ಮೀಸಲಾತಿ ವಿಚಾರ. ಈಗ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ CM ಆಗಿದ್ದ ಸಂದರ್ಭದಲ್ಲಿ ಬಹುಪ್ರಿಯವಾದಂತಹ ವಿಚಾರ ಆಗಿದ್ದೇನು? ಜಾತಿ ಗಣತಿ. ಎಸ್, ಜಾತಿ ಗಣತಿ ವಿಚಾರ ಈಗ DK ಶಿವಕುಮಾರ್ ಅವರಿಗೆ ಯಾವ ರೀತಿ ಕಬ್ಬಿಣದ ಕಡಲೆಯಾಗಿದೆ, ಧರ್ಮ ಸಂಕಟಕ್ಕೆ ಕಾರಣ ಆಗಿದೆ, ಬಿಸಿ ತುಪ್ಪ ಆಗಿದೆ, ನುಂಗಕ್ಕೂ ಆಗ್ತಾ ಇಲ್ಲ, ಆಚೆ ಹಾಕೋಕ್ಕೂ ಆಗ್ತಾ ಇಲ್ಲ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಪರವಾಗಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನು ಅಸಲಿ ಸಂಗತಿ, ಒಳ ಮೀಸಲಾತಿಯ ಜಾತಿ ಗಣತಿಯ? ಪಾಟೀಲ್ರೆ, ಈಗ ನೋಡಿ, ಯಾವಾಗಲೂ ಕೂಡ ಏಕಾಏಕಿ ನೀವು ಇದು ಮಹಾಭಾರತ ಯುದ್ಧ ಎಲ್ಲ ನೋಡಿದಿರಿ, ಮೊದಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಿಲ್ಲ. ಏಕ್ದಮ್ ಬ್ರಹ್ಮಾಸ್ತ್ರ ತೆಗಿತಾರಾ? ಇರೋ ಎಲ್ಲ ಅಸ್ತ್ರವನ್ನು ಬಿಡ್ತಾ ಹೋಗ್ತಾರೆ ಪಾಟೀಲ್ರೆ. ಎಲ್ಲ ಅಸ್ತ್ರ ಆದ್ಮೇಲೆ ಕಡೆಗೆ ಬ್ರಹ್ಮಾಸ್ತ್ರ ತೆಗೆಯೋದು. ನಾವು ಮಹಾಭಾರತ ನೋಡೋದಷ್ಟೇ ಅಲ್ಲ ವೀರೇಂದ್ರ, ಪಾಟೀಲ್ರೆ, ಮಹಾಭಾರತ ಹೆಂಗಿತ್ತು ಅಂತ ನೋಡೋದಷ್ಟೇ ಅಲ್ಲ, ಮಹಾಭಾರತ ಮಾಡ್ತೀವಿ ನಾವು. ನೋಡಿ, ಇದು ಅಷ್ಟೇ. ನಿಮಗೆ ಹಂಗಾದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಮಹಾಭಾರತ ಮಾಡುವವರಿಗೆ ಪ್ರತಿದಿನ ಸಂಜೆ 6:45 ಮಹಾಭಾರತ ಮಾಡ್ತೀವಲ್ಲ, ಹೌದು, ಅದಕ್ಕೆ 7 ಗಂಟೆಗೆ ಮಹಾಭಾರತ ಮಾಡೋರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಮಹಾಭಾರತ ನೋಡಿಯೂ ಮಾಡಿಯೂ ಅನುಭವ ಇರುವ ನಿಮಗೆ ಕಣ್ಣಿಗೆ ಕಟ್ಟದಂಗೆ ಚಿತ್ರ ಬರುತ್ತೆ.
ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ನೀವು ನೋಡಿರ್ತೀರಿ, ನೀವು ಅಷ್ಟೇ ಈಗ ಡಿಬೇಟಿಗೆ ಕೂತಾಗ ನೀವಾಗಲಿ ಸ್ಮಿತಾ ಆಗಲಿ ನಿಮ್ಮ ಬ್ರಹ್ಮಾಸ್ತ್ರ ಇಟ್ಕೊಂಡಿರ್ತೀರಿ, ಕಡೆಗೆ ಬಿಡ್ತೀರಿ. ಫಸ್ಟಿಗೆ ಏನೇನು ಮಾತಾಡ್ಲಿ ಬಿಡಲಿ ಅಂತ ಬಿಡ್ತೀರಿ, ನೀವು ಲಾಸ್ಟಿಗೆ ತಗೋತೀರಿ ನೀವು, ಹೌದಲ್ಲ? ಹಾಗೆ ಇವರು ಕೂಡ ಮೊದಲೇನು ಮಾಡಿದ್ದಾರೆ, ಈಗ ಈ ದಲಿತ ದಾಳ ಇದೆಯಲ್ಲ ಇದನ್ನೀಗ ಬಿಟ್ಟಿದ್ದಾರೆ. ಇದೊಂಥರ ಟ್ರೈಲರ್ ಇದು ಪಾಟೀಲ್ರೆ, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಸಿನಿಮಾ ಇನ್ನೂ ಆರಂಭ ಆಗಿಲ್ಲ ಪಾಟೀಲ್ರೆ. ಇವ್ರು ಏನು ಮಾಡಿದ್ದಾರೆ, ಇವರೇ ಈಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ತಗೊಂಡು ಘೋಷಣೆ ಮಾಡಿದ್ರು. ಏನು ಈಗ ಪ್ರವರ್ಗ ಎ ಬಿ ಸಿ ಅಂತ ಮಾಡಿಬಿಟ್ಟು ಪ್ರವರ್ಗ ಎಗೆ 5.25%, ಪ್ರವರ್ಗ ಬಿಗೆ 5.25% ಹಾಗೂ ಪ್ರವರ್ಗ ಸಿಗೆ 4.50% ಅಂತೇಳಿ ಅದರಲ್ಲಿ ರೋಸ್ಟರ್ ಬಿಂದುಗಳ ಪ್ರಶ್ನೆ ಬಂತು, ಅದನ್ನು ಹಾಕಿಟ್ಟೋದ್ರು. ಆದರೆ ಇಂಪ್ಲಿಮೆಂಟ್ ಆಯ್ತಾ? ಇಂಪ್ಲಿಮೆಂಟ್ ಆಗಿಲ್ವಲ್ಲ ಪಾಟೀಲ್ರೆ. ಆ ಇಂಪ್ಲಿಮೆಂಟ್ ಮಾಡಿ ಅಂತ ನಿನ್ನೆ ಹೇಳಿರೋದು ಯಾರು, ಸಿದ್ದರಾಮಯ್ಯನವರು. ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ಅಷ್ಟು ಸುಲಭ ಇದೆಯಾ ಪಾಟೀಲ್ರೆ? ಅದೇ ಕಾವೇರಿ ಕಾರಿಡಾರ್ನ ಮೂಲಗಳು ನಮಗೆ ಹೇಳ್ತಿರೋದು ಏನಂದ್ರೆ ಪಾಟೀಲ್ರೆ, ವಿಷಯ ಕೋರ್ಟಲ್ಲಿದೆ. ಇದು ಒಂದು 3 ಜನ ಆಲ್ರೆಡಿ ಕೋರ್ಟಿಗೆ ಹಾಕೊಂಡು ಕೂತಿದ್ದಾರೆ. ಕೋರ್ಟಲ್ಲಿ ಆಲ್ರೆಡಿ 3 ಹಿಯರಿಂಗು ಆಗಿದೆ. ಅಲ್ಲಿ ತೀರ್ಮಾನ ಆಗಬೇಕು. ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೂತಿದ್ದಾರೆ. ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಏನು ಬರುತ್ತೆ ಹಣೆಪಟ್ಟಿ? ನೋಡಪ್ಪ, ಸಿದ್ದರಾಮಯ್ಯನವರು ಎಲ್ಲ ಘೋಷಣೆ ಮಾಡಿ ಹೋದರು, ಈಗಿರೋ ಮುಖ್ಯಮಂತ್ರಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸಹಜವಾಗಿ ಒಂದು ಹಣೆಪಟ್ಟಿ ಕಟ್ಬಿಡ್ತಾರೆ. ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದೆಲ್ಲ ಭಾಳ ಓಡ್ತಾ ಇರುತ್ತೆ, ದಲಿತ ವಿರೋಧಿ ಅಂತೇಳಿ ಬಂದ್ಬಿಡುತ್ತೆ. 1-2 ಯುನೈಟೆಡ್ ಕಾಮ್ ಹಾಕ್ಬಿಟ್ಟು ಪಾಟೀಲ್ರೆ ದಲಿತ ವಿರೋಧಿ ಅಂತಲೇ ಹಣೆಪಟ್ಟಿ ಕೊಟ್ಬಿಡ್ತಾರೆ. ಇದು ಮೊದಲ ದಾಳ ಪಾಟೀಲ್ರೆ. ಅಹಿಂದದಲ್ಲಿ ಕೊನೆ ಪದವನ್ನು ಮೊದಲು ಬಳಸಿದ್ದಾರೆ, ದಲಿತ ದಾಳ. ಇನ್ನೂ ಉಳಿದಿದೆ ಯಾವುದು, ನೀವು ಹೇಳಿದ್ರಲ್ಲ ಜಾತಿ ಗಣತಿ, ಅದು ಮುಂದಿನ ದಾಳ. ಅದಕ್ಕೆ ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ವರ್ಗಗಳ ರಜತ ಮಹೋತ್ಸವ ಸಮಾವೇಶ ಅಂತ ಮಾಡ್ತಿದಾರಲ್ಲ, ಅಲ್ಲಿ ಮುಂದಿನ ದಾಳ ಬರುತ್ತೆ. ಈಗ ಮೊದಲು ಅಸ್ತ್ರ, ನಾಗಾಸ್ತ್ರ, ಸರ್ಪಾಸ್ತ್ರ, ಅದಾದ ನಂತರ ಕೊನೆಗೆ ಬ್ರಹ್ಮಾಸ್ತ್ರ. ಅಂದರೆ ಈಗ ಆರಂಭ ಆಗಿದೆ. ಒಟ್ಟಲ್ಲಿ ಇದು ಕೊನೆಯನ್ನು ಮುಟ್ಟುತ್ತೆ ಅನ್ನುವಂಥ ಸೂಚನೆ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆಯಿಂದ ಕಂಡು ಬಂದಿದೆ ಅಂಥೇಳಿ ಕಾವೇರಿ ಅಧಿಕೃತ ನಿವಾಸ ಕಾವೇರಿ ಇದೆಯಲ್ಲ ಅಲ್ಲಿ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ.